ಬೊಗ್ಳು ಡಬ್ಬ ನನ್ ಮಗನೇ. ಮಗ ನಿಂಗೊಂದ್ ವಿಷಯ ಗೊತ್ತಾಯ್ತಾ? ಏನ್ ವಿಷಯ? ಸ್ಕೂಲ್ ಏನ್ ಕುಸ್ತ್ ಬಿತ್ತಾ? ಇಲ್ಲಪ್ಪ. ನಾಳೆ ಏನ್ ಸ್ಕೂಲಿಗೆ ರಜೆನಾ ಹಾಗಾದ್ರೆ? ಇಲ್ಲ. ಮತ್ತೇನು ಅಂತ ಬೊಗಳು ಸಾಯೋ ಡಬ್ಬ ನನ್ ಮಗನೇ. ಮಗ ನಾಳೆ ರಿಸಲ್ಟ್ ಅಂತೆ. ಹಂಗ ಸರಿ, ನಾಳೆ ಕ್ಲಾಸಲ್ಲಿ ಸಿಗೋಣ ಬಾಯ್. ನಾಳೆ ರಿಸಲ್ಟ್ ಅಂತ ಮನೇಲಿ ಯಾರಿಗೂ ಹೇಳೋದ್ ಬೇಡ. ನಾಳೆ ರಿಸಲ್ಟ್ ನೋಡಿ ಏನಾಗಿದೆ ಅಂತ ನೋಡ್ಕೊಂಡು ಹೇಳಿದ್ರೆ ಆಯ್ತು. ಆಲ್ ರೈಟ್, ನಾನು ನಿಮ್ಮ ರಂಗನಾಥ್. ಬಿಗ್ ಬುಲೆಟ್ ನ ತಾಜಾ ಸುದ್ದಿ. ನಾಳೆ ಪಂಚಾಯತ್ ಸ್ಕೂಲ್ ನ ರಿಸಲ್ಟ್ ಬಿಡುಗಡೆ ಆಗ್ತಾ ಇದೆ. ಆಲ್ ರೈಟ್, ನಾಳೆ ರಿಸಲ್ಟ್ ಗೆ ನೀವು ರೆಡಿ ಆಗಿದ್ದೀರಾ? ಈ ಟಿವಿಯವ್ರಿಗೊಂದ್ ಕೆಲ್ಸನೂ ಇಲ್ಲ, ಮಕ್ಕಳ ತಲೆ ತಿಂತಿರ್ತಾರೆ. ರಂಗಣ್ಣ ಒಂದು ಟೀ ಕೊಡು. ಇರ್ಲೇ, ನಾಳೆ ರಿಸಲ್ಟ್ ಅಂತೆ. ಪೇಡ ಕೊಡ್ತೀಯಾ ಚಾಕ್ಲೇಟ್ ಕೊಡ್ತೀಯಾ? ಯಾರ್ ಗುರು ಇವನು ರಿಸಲ್ಟ್ ಕೇಳ್ತಾನೆ. ಸ್ಕೂಲ್ ಅಂತೂ ಬಂದ್ಬಿಡ್ತು. ಟೈಮ್ 8:15 ಆಯ್ತು. ಇವತ್ತು ಟಿವಿಯಲ್ಲಿ 20 ಲಕ್ಕಿ ನಂಬರ್ ಅಂತ ಬೆಳಿಗ್ಗೆ ಗುರೂಜಿ ಹೇಳ್ದಂಗಿತ್ತು. ಕರೆಕ್ಟ್ 8:20 ಹೋಗ್ತೆ. ಹಂಗೆ ಬಲ್ಗಾಲಿಟ್ಟು ಕ್ಲಾಸಿಗೆ ಹೋಗ್ತೆ. ಪಾಸ್ ಆದ್ರೂ ಆಗ್ಬಿಡ್ಬೋದು ಲಕ್ಕಿಲಿ. ಲೋ ಮಗ, ಎಕ್ಸಾಮ್ ಪೇಪರ್ ಕೊಡ್ತಾರೆ ಇವತ್ತು. ನಿಂದ್ ಹೆಂಗಾಗಿದ್ಯೋ ಪೇಪರ್? ಮಗ ಹೆಂಗಾದ್ರೂ ಆಗ್ಲಿ, ಏನಾದ್ರೂ ಆಗ್ಲಿ, ಅ ಸಿಂಗಲ್ ಪೀಸ್ ಆಫ್ ಪೇಪರ್ ಕಾಂಟ್ ಡಿಸೈಡ್ ಮೈ ಫ್ಯೂಚರ್. ಅಲ್ಲ ಮಗ, ಎಕ್ಸಾಮು ರಿಸಲ್ಟ್ ಹೇಳದ್ನಲ್ಲ, ಅ ಸಿಂಗಲ್ ಪೀಸ್ ಆಫ್ ಪೇಪರ್ ಕಾಂಟ್ ಡಿಸೈಡ್ ಮೈ ಫ್ಯೂಚರ್. ಆಯ್ತು ಬಿಡು, ಚೆನ್ನಾಗಿ ಆಗಿರ್ಬೇಕು ಎಕ್ಸಾಮ್, ಅದಕ್ಕೆ ಹಿಂಗ್ ಹೇಳ್ತಿದ್ಯಾ ಕಾನ್ಫಿಡೆನ್ಸ್ ಅಲ್ಲಿ. ಲೋ ಮಗ, ಇಲ್ಲೂ ಇಡೀ ಪೇಪರ್ ಎಕ್ಕುಟ್ಟಾಗೋಗಿದೆ. ಅದ್ರಲ್ಲೂ ಖರಾಬು ಸಾಂಗ್ ಬರ್ದಿಟ್ಕೊ ಬಂದಿದ್ದೀನಿ. ನನ್ ಟೆನ್ಷನ್ ನಂಗೆ ಮಗ. ಏನಾದ್ರೂ ಫೇಲ್ ಆದ್ರೆ ಮನೇಲಿ ಮೊಬೈಲು ಮುಟ್ಟ ಕೊಡಲ್ಲ ಅಂದಿದ್ದಾರೆ. ಈಗ ಫ್ರೀ ಫೈರ್ ಆಡೋದ್ ಹೆಂಗೆ, ಪಬ್ಜಿ ಆಡೋದ್ ಹೆಂಗೆ? ಡಬ್ಬ ನನ್ ಮಗ ಮತ್ ಬಿಲ್ಡಪ್ ಕೊಡ್ತಾನೆ, ಪೀಸ್ ಆಫ್ ಪೇಪರ್ ಅಂತೆ. ಸರಿ ಮಕ್ಳೇ, ನಿಮ್ಗೆ ಇವತ್ತು ಗೊತ್ತಿದೆ ಅಂತ ಅಂದ್ಕೊಳ್ತಿದ್ದೀನಿ. ನಿಮ್ಗೆ ಇವತ್ತೇ ನಿಮ್ಮ ಎಕ್ಸಾಮ್ ಪೇಪರ್ ಕೊಡ್ತಾ ಇದ್ದೀನಿ. ಇವತ್ತು ಗೊತ್ತಾಗುತ್ತೆ ನಿಮ್ ತಲೆಯಲ್ಲಿ ಎಷ್ಟು ಬುದ್ಧಿ ಇದೆ, ಎಷ್ಟು ಸಗಣಿ ತುಂಬಿಕೊಂಡಿದೆ ಅಂತ. ಪೇಪರ್ ಅಲ್ಲಿ ಏನಾದ್ರೂ ತಪ್ಪಿದ್ರೆ, ಕರೆಕ್ಷನ್ ಮಾಡೋದಿದ್ರೆ ಮಾತ್ರ ಹೇಳಿ. ಎಲ್ಲರೂ ಜಾಗದಲ್ಲಿ ಕೂತ್ಕೊಳ್ಳಿ, ಪೇಪರ್ ಕೊಡ್ತೀನಿ ಈಗ. ಓ ದೇವ್ರೆ, ನಿನ್ನ ಎಕ್ಸಾಮ್ ಟೈಮಲ್ಲಿ ಮಾತ್ರ ನೆನ್ಪು ಮಾಡ್ಕೊಳ್ತೀನಿ ಅಂತ ತಿಳ್ಕೊಳ್ಬೇಡ. ನನ್ ಮೇಲೆ ಸಂದೇಹ ಪಡ್ಲೇಬೇಡ ದೇವ್ರೆ. ನಿಂಗೆ ಗೊತ್ತು ನಾನ್ ನಿನ್ ಭಕ್ತ. ಹಂಗೆ ನಿಂಗೆ ಇದು ಗೊತ್ತು, ನನ್ ಪೇಪರ್ ಅಲ್ಲಿ ಬರೀ ಕ್ವಶನ್ನೇ ಬರ್ದಿಟ್ಕೊ ಬಂದಿದ್ದೀನಿ ಅಂತ. ಈಗ ನಿನ್ ಕೈಯಲ್ಲಿದೆ ದೇವ್ರೆ. ಓ ಮೈ ಗಾಡ್, ಮಾರುತಿ ಕಾರು ಪಾಸ್ ಮಾಡೋ ನನ್ ಪೇಪರು. ತಗೋ. 60 ಇಷ್ಟೆಲ್ಲ ಬರುತ್ತೆ ಅಂತ ಅಂದ್ಕೊಂಡೇ ಇರ್ಲಿಲ್ಲ ದೇವ್ರೆ. ಇದ್ ನಿಂದೇ ಕೃಪೆ. ನೀನ್ ಗ್ರೇಟ್ ದೇವ್ರೆ. 60 ಮಾರ್ಕ್ಸ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ನಿಮ್ಮ ಪೇಪರ್ ಹಿಂದೆ ಹರ್ಷನಿ ಕೊಡು, ಅವಂದು ಆ ಪೇಪರ್. ತಿಮ್ಮ, ನನ್ ಪೇಪರ್ ಕೊಡೋ ನಂಗೆ ಬೇಗ. ತಕೊಳ, ನಿನ್ ಪೇಪರ್ ನಂಗೆ ಯಾಕೆ? ಅದ್ರಲ್ಲೂ ನೀ ಏನ್ ಕಿತ್ ಗುಡ್ಡೆ ಹಾಕಿಲ್ಲ, ಬರೀ 60 ಬಿದ್ದಿರೋದು ನಿಂಗೆ. ಸರ್, ನೀವು ನನ್ ಪೇಪರ್ ಕೊಡಿ ಸರ್. ಅವಂದೆಲ್ಲ ಪೇಪರ್ ನಂಗೆ ಯಾಕೆ ಕೊಡ್ತೀರಾ? ಯಾಕೆ ಪುಟ್ಟ ಅಷ್ಟು ಅರ್ಜೆಂಟು? ಏನ್ ಔಟ್ ಆಫ್ ಔಟ್ ತಗೊಂಡಿದ್ದೆ ಅಂತ ತಿಳ್ಕೊಂಡಿದ್ಯಾ? ತಗೋ ನಿನ್ ಪೇಪರ್. 0 ನಿಂಗೆ. ಏನು 0ನಾ? ಸರ್, ಏನೋ ಮಿಸ್ಟೇಕ್ ಆಗಿರ್ಬೇಕು ಸರ್, ಸ್ವಲ್ಪ ನೋಡಿ. ಆಗಿದೆ, ಮಿಸ್ಟೇಕು ಆಗಿದೆ. ನೀನು ನಮ್ಮ ಸ್ಕೂಲಿಗೆ ಬಂದಿದ್ದೇ ಮಿಸ್ಟೇಕು. ನೀನು ಎಕ್ಸಾಮ್ ಬರೀಲಿಕ್ಕೆ ಕೂತಿದ್ದು ಮಿಸ್ಟೇಕು. ನೀನು ಹುಟ್ಟಿದ್ದು ಮಿಸ್ಟೇಕೆ. ಕ್ವಶನ್ ಕೆಳಗಡೆ ಬರೀ ಕ್ವಶನ್ನೇ ಬರ್ದಿಟ್ರೆ ಏನ್ 100ಕ್ಕೆ 100 ಅಂಕ ಕೊಡ್ಬೇಕಾ ನಿಂಗೆ? ಸುಮ್ನೆ ಕೂತ್ಕೋ ಈಗ. ಲೋ ಮಗ, ನೀನ್ ಎಕ್ಸಾಮ್ ಹೆಂಗಾಗಿದ್ಯೋ ಈ ಸಲ? ನೀನ್ ಬಿಡು, ಒಳ್ಳೆನೆ ಮಾಡಿರ್ತೀಯ, ಟಾಪರ್ ಅಲ್ವಾ? ಲೋ ಮಗ, ಏನೋ ಹಿಂಗ್ ಹೇಳ್ತಿದ್ಯಾ? ಈ ಸಲದ ಪೇಪರ್ ನನ್ ಜೀವನದ ವರ್ಸ್ಟ್ ಪೇಪರ್ ಮಗ. ಸೆಕೆಂಡ್ ಮೇನಲ್ಲಿ ಕ್ವಶನ್ ನಂಬರೇ ಹಾಕೋಕ್ ನೆನ್ಪಿಲ್ಲ ಮಗ. ಅಷ್ಟು ರಾಂಗ್. ಅಷ್ಟೇ ಅಲ್ಲ ಗುರು, ಪೈಥಾಗೋರಸ್ ಥಿಯರಂ ಬರೆಯುವಲ್ಲಿ ಫಂಡಮೆಂಟಲ್ ಥಿಯರಂ ಬರ್ದಿಟ್ಟಿದ್ದೀನಿ. ಇನ್ನು ಟ್ರಿಗ್ನೋಮೆಟ್ರಿ ಕೊಟ್ಟಿದ್ರಲ್ಲ, ಬರೀಲೇ ಇಲ್ಲ ಮಗ ಅದು. ಜಾಮೆಟ್ರಿನಾದ್ರೂ ಬರ್ದೆ ಅಂತ ಅಂದ್ಕೊಂಡಿದ್ರೆ ಮನೆಗೆ ಹೋಗಿ ನೋಡಿದ್ರೆ ಎಲ್ಲ ಉತ್ತರನೂ ತಪ್ಪು ಮಗ. ಈ ವರ್ಷದ ಪೇಪರ್ ಮಗ ಸಿಕ್ಕಾಪಟ್ಟೆ ವರ್ಸ್ಟ್ ಪೇಪರ್ ಮಗ. ಉಪ್ಪಿನಕಾಯಿ ಹಾಕೊಂಡು ನೆಕ್ಕೋಕು ಯೂಸ್ ಇಲ್ಲ. ಆ ಮಗ, ಸರಿನೇ ಹೇಳ್ತಿದ್ಯಾ ನೀನು. ಈ ಸಲ ಪೇಪರ್ ಹೊಗೆನೆ. ತಗೋ ರಾಜು, ಗುಡ್. ಪ್ರತಿ ವರ್ಷದ ತರ ನೀನು ಈ ಸಲನೂ ಚೆನ್ನಾಗಿ ಮಾಡಿದ್ಯಾ. 95 ಮಾರ್ಕ್ಸ್ ತಗೊಂಡಿದ್ಯಾ. ನಾನ್ ಹೇಳಿದ್ನಲ್ಲ ಮಗ ನಿಂಗೆ,
5 ಮಾರ್ಕ್ಸ್ ಎಲ್ಲೋಯ್ತು ಅಂತಾನೆ ಗೊತ್ತಾಗ್ತಿಲ್ಲ. ಥು, ಡಬ್ಬ ನನ್ನ ಮಗನೇ. ಸುಳ್ಳೇ ಸುಳ್ಳು ಈ ಭೂಮಿ ಮ್ಯಾಲೆ ಎಲ್ಲ ಸುಳ್ಳು. ಸುಳ್ಳೇ ಸುಳ್ಳು ಈ ಭೂಮಿ ಮ್ಯಾಲೆ ಎಲ್ಲ ಸುಳ್ಳು. ನಿನ್ ಮಾರ್ಕ್ಸ್ ಎಷ್ಟೇ? ಫಸ್ಟ್ ನೀನ್ ಹೇಳು, ಆಮೇಲೆ ನಾನು ಹೇಳ್ತೀನಿ, ಓಕೆನಾ? ಇಲ್ಲ ಫಸ್ಟ್ ನೀನೇ ಹೇಳ್ಬೇಕು. ನಂದು 97, ನಂದು 93 ಕಣೆ. ಚೀ, ಕಡಿಮೆ ಮಾರ್ಕ್ಸ್ ತಗೊಂಡು ನಾನು ಏನ್ ಮಾಡ್ಲಿ? ನಮ್ಮನೆ ಲವ್ಲಕ್ಕಿ ಹಾಕೋಕು ಉಪಯೋಗಿಸಕ್ಕಾಗಲ್ಲ. ಮಗ ಎಷ್ಟು ಕೊಟ್ಟ ಬಾಂಡ್ಲಿ? 37. ನಿಂಗೆ 36. ಮಗ ನಾವು ಪಾಸ್ ಆದ್ವಿ. ಒಂದ್ ಕೆಲಸ ಮಾಡೋಣ, ಇಡೀ ಊರಿಗೂ ಸ್ವೀಟೇ ಕೊಟ್ಬಿಡೋಣ. ಸ್ವೀಟ್ ಬೇಡ, ಎಗ್ ಪಪ್ಸೇ ಕೊಟ್ಬಿಡೋಣ. ಹಂಗೆ ನಮ್ಮನೆ ನಾಯಿ, ನಿಮ್ಮನೆ ನಾಯಿ, ಪಕ್ಕದ ಮನೆ ನಾಯಿ, ಊರಲ್ಲಿರೋ ಕ್ರಿಮಿ ಕೀಟ ಎಲ್ಲಕ್ಕೂ ಪಾರ್ಟಿ ಕೊಟ್ಬಿಡೋಣ. ತಗೋ ನಿನ್ ಪೇಪರ್, ಚೆಕ್ ಮಾಡ್ಕೊ. ಓ ಮೈ ದೇವ್ರೆ, ನನ್ನ ನಿನ್ನ ಮಧ್ಯೆ ಒಂದು ಡೀಲ್ ಮಾಡ್ಕೊಳ್ಳೋಣ, ಓಕೆನಾ? ನಾನಿನ್ನು ಮಾರ್ಕ್ಸ್ ನೋಡಿಲ್ಲ, ಸೊ ಪ್ಲೀಸ್ ನನ್ನ ಪಾಸ್ ಮಾಡ್ಸಾಕು. ನೀನೇನಾದ್ರೂ ಪಾಸ್ ಮಾಡಿಸಿದ್ರೆ ಇವತ್ತೇ ನಾನು ದೇವಸ್ಥಾನಕ್ಕೆ ಹೋಗಿ 10 ಕಾಯಿ ಹೊಡ್ಕೊಂಡು ಬರ್ತೀನಿ. ಪ್ಲೀಸ್ ಪಾಸ್ ಮಾಡ್ಸಾಕು. ಈಗ ನೋಡ್ತೀನಿ, ಓಕೆನಾ? ಪೇಪರ್ ನೋಡ್ತೀನಿ. ಓ ಮೈ ಗಾಡ್, 61. ನಾನು ಪಾಸ್. ಹಾಗಾದ್ರೆ ದೇವ್ರೆ, ನೀನು ನಿಜವಾಗ್ಲೂ ಚಮತ್ಕಾರಿ. ದೇವ್ರೆ, ನೀನು ಏನು ಬೇಕಾದರೂ ಮಾಡ್ಬೋದು. ನೀನು ಶಕ್ತಿಶಾಲಿ, ನೀನು ಬಲಶಾಲಿ, ಚಮತ್ಕಾರಿ. ಹಂಗಿದ್ರೆ ನಿಂಗೆ 10 ಕಾಯಿ ಹೊಡೆಯೋದು ಯಾಕೆ? ಸೊ ಕಾಯಿ ಹೊಡೆಯೋದು ಕ್ಯಾನ್ಸರ್. ಬೇಜಾರು ಮಾಡ್ಕೊಳ್ಬೇಡ, ಓಕೆನಾ? ಥ್ಯಾಂಕ್ ಯು. ಲೋ ತಿಕ್ಲಾ, ಪೇಪರ್ ಸರಿ ಮಾಡ್ಕೊಳ್ಳೋ ಮೊದಲು 61 ಅಲ್ಲ, ಅದು 19. ಅಂದ್ರೆ ನೀನು ಫೇಲ್. ಏನು 19? ನಾನು ಫೇಲಾ? ಬೇರೆ, ನಾನು ಸುಮ್ಮನೆ ಹೇಳಿದ್ದು. ನಾನು 10 ಕಾಯಿ ಹೊಡಿತಿದ್ದೆ, ನೀನ್ಯಾಕೆ ಬೇಜಾರು ಮಾಡ್ಕೊಂಡ್ಬಿಟ್ಟೆ? ನಾನು ಸುಮ್ಮನೆ ಜೋಕ್ ಮಾಡಿದ್ದೆ. ಸಿಟ್ ಮಾಡ್ಕೊಂಡು ಬಿಡೋದಾ? ಐ ಆಮ್ ಸಾರಿ ಗಾಡ್, ನೆಕ್ಸ್ಟ್ ಟೈಮ್ ಪಾಸ್ ಮಾಡಿಬಿಡು. ತಗೋ ನಿನ್ ಪೇಪರ್. ಸರ್ 5 ಮಾರ್ಕ್ಸಾ? ಸರಿ ಚೆಕ್ ಮಾಡಿ ಸರ್, ಖಾಲಿ 5 ಮಾರ್ಕ್ಸ್ ಕೊಟ್ಟಿದ್ದೀರಾ ನನಗೆ. ಲೋ ಕತ್ತೆ, 5 ಅಲ್ಲ, ಅದು -5. ಏನು -5? ಸರ್ ಇದು ಚೀಟಿಂಗ್ ಸರ್. -5 ಯಾರು ಕೊಡ್ತಾರೆ? ನಾನ್ ಕೊಡ್ತೀನಿ. ಯಾಕಂದ್ರೆ ಪೇಪರ್ ಅಲ್ಲಿ ಉತ್ತರ ಬರಿ ಅಂದ್ರೆ ಕರಾಬು ಸಾಂಗ್ ಬರೀತಿದ್ಯಾ. ಸಾಂಗ್ ಬರ್ದಿದ್ದಷ್ಟೇ ಅಲ್ದೆ ಲಿರಿಕ್ಸು ತಪ್ಪಾಗಿ ಬರ್ದಿದ್ಯಾ. ಅದಕ್ಕೆ ನಿಂಗೆ -5 ಕೊಟ್ಟಿದ್ದು. ಮನೆಗೆ ತಗೊಂಡೋಗಿ ಪೇರೆಂಟ್ಸ್ ಸಿಗ್ನೇಚರ್ ಹಾಕೊಂಡು ತಗೊಬ ನಾಳೆ. ಈಗ ಮುಚ್ಕೊಂಡು ಕೂತ್ಕೋ. ಅರೆ ಯಾರ್, 34 ಮತ್ತು 1 ಮಾರ್ಕ್ಸ್ ಬಂದಿದ್ರೆ 35 ಆದ್ರೂ ಆಗ್ತಿತ್ತು. ನಾನು ಪಾಸ್ ಆದ್ರೂ ಆಗ್ತಿದ್ದೆ. ಶಿಟ್, ಏನ್ ಮಾಡ್ಲಿ? ಏನಾದ್ರೂ ಹುಡುಕ್ತೀನಿ. 1 ಮಾರ್ಕ್ಸ್ ಎಲ್ಲಾದ್ರೂ ಸಿಕ್ಕೇ ಸಿಗುತ್ತೆ. ಸರ್ ಇಲ್ಲಿ ಬನ್ನಿ ಬೇಗ. ಇಲ್ಲಿ ನೀವು ಮಾರ್ಕ್ಸ್ ಕೊಟ್ಟಿಲ್ಲ ನಂಗೆ. ಎಲ್ಲಿ ತೋರ್ಸು? ನೋಡಿ ಸರ್, ಇಲ್ಲಿ ನಾನು ಅರ್ಧ ಆನ್ಸರ್ ಬರ್ತಿದ್ದೀನಿ, ನೀವು ಮಾರ್ಕ್ಸೇ ಕೊಟ್ಟಿಲ್ಲ. ಇಲ್ಲ ಕಣಪ್ಪ, ಅರ್ಧ ಆನ್ಸರ್ ಎಲ್ಲ ಬರೆದ್ರೆ ಮಾರ್ಕ್ಸ್ ಕೊಡ್ಲಿಕ್ಕಾಗಲ್ಲ. ಪೂರ್ತಿ ಆನ್ಸರ್ ಬರೆದ್ರೆ ಮಾತ್ರ ಮಾರ್ಕ್ಸ್ ಕೊಡ್ತೀನಿ. ಸರ್ ಇದಂತೆ ನ್ಯಾಯ ಸರ್? ಅರ್ಧ ಆನ್ಸರ್ಗೇನು ಬೆಲೆ ಇಲ್ವಾ? ಇದು ಮೋಸ ಸರ್. ನಾನು ಉಗ್ರ ಹೋರಾಟ ಮಾಡ್ತೀನಿ ಸರ್. ಸ್ಕೂಲ್ ಮುಂದೆ ಕೂತ್ಕೊಂಡು ನಾನು ಹೋರಾಟ ಮಾಡ್ತೀನಿ. ಸರಿ ತಗೋಪ್ಪ, ಅರ್ಧ ಆನ್ಸರ್ಗೆ ಅರ್ಧ ಮಾರ್ಕ್ಸ್. ಮತ್ತೆ ಕೇಳಿದ್ರೆ ಮೈನಸ್ ಮಾಡ್ತೀನಿ. ಚಿಟ್ ಯಾರ್, ಅರ್ಧ ಮಾರ್ಕ್ಸಿಗೆ ಪಾಸು ಆಗಲ್ಲ, ಇನ್ನರ್ಧ ಬೇಕಲ್ಲ. ಡಬ್ಬ ಕಂಜೂಸಿ ಸರ್. ಮತ್ತರ್ಧ ಮಾರ್ಕ್ಸ್ ಕೊಟ್ಟಿದ್ರೆ ಅವ್ನ ಮನೆ ಗಂಟೆನ ಹೋಗ್ತಿತ್ತ. ಫ್ರೆಂಡ್ಸ್ ತಡೀರು ಒಂದೇ ನಿಮಿಷ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ.